ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ನಾನಿವತ್ತು ನನ್ನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ ಏನಿರತ್ತಲ್ಲ, ನಮಗೆ ಬಂದಿರೋ ಬ್ಲೌಸ್ ಪೀಸು, ಅದರಿಂದ ಸುಂದರವಾಗಿ ಒಂದು ಬಾಗಿಲು ತೋರಣನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟಾಗಿ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ತೋರಣ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನಿಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಲ್ವ, ಸುಮಾರು ಈ ಥರದ್ದು ನಾನು 4 ಕಲರ್ ಬ್ಲೌಸ್ ಪೀಸ್ನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನಿಲ್ಲಿ ಬ್ಲೂ ಕಲರ್ ಬ್ಲೌಸ್ ಪೀಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಬ್ಲೌಸ್ ಪೀಸ್ನ ಹೀಗೆ ನೀಟಾಗಿ ಫೋಲ್ಡಿಂಗ್ಸ್ನೆಲ್ಲ ಮಾಡಿಕೊಂಡು 4 ಫೋಲ್ಡಿಂಗ್ಸಲ್ಲಿ ಹೀಗೆ ನೀಟಾಗಿ ಇಟ್ಕೋಬೇಕು. ಇಲ್ಲ ನೀವು ಬಿಚ್ಚಿ ಹಾಕ್ತೀರಾ ಅಂತಾದರೂ ಓಕೆ, ಅಂದರೆ ಕರೆಕ್ಟಾಗಿ ಹಾಕ್ಕೋಬೇಕು, ಅಂದರೆ ಪೀಸ್ ಆ ಕಡೆ ಈ ಕಡೆ ಆಗಬಾರ್ದು. ನೋಡಿ, ನಾನಿಲ್ಲಿ 4 ಪೀಸ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ. ಇದಕ್ಕಿವಾಗ ನಾನು ನೆಕ್ಸ್ಟು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಕೇಲ್ನ ಯೂಸ್ ಮಾಡಿಬಿಟ್ಟು 2 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಕೇಲ್ ಬದಲು ನಾವು ಟೇಪ್ನಾರು ಸಹ ಯೂಸ್ ಮಾಡ್ಕೋಬೋದು. ಇದೇ ರೀತಿ ನಾನು ಫುಲ್ ಬ್ಲೌಸ್ ಪೀಸ್ಗೂ ಮಾರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಪೀಸ್ಗೆಲ್ಲ ಮಾರ್ಕ್ ಆದಮೇಲೆ ಇವಾಗ 2 ಇಂಚಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೇ ರೀತಿ ನಾನು ಫುಲ್ ಬ್ಲೌಸ್ ಪೀಸ್ಗಳನ್ನೆಲ್ಲ ಕಟ್ ಮಾಡ್ಕೊಬಂದು ತೋರಿಸ್ತೀನಿ. ನೋಡಿ, ನೆಕ್ಸ್ಟ್ ನೋಡಿ, ನಾನು ಬ್ಲೂ ಮತ್ತು ಆರೆಂಜು, ಪಿಂಕು ಎಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಲ್ವ. ಕಟ್ ಮಾಡ್ಕೊಂಡಿದ್ದನ್ನು ನಾನು ಮೇಣದ ಬತ್ತಿ ಸಹಾಯದಿಂದ ದೀಪದಲ್ಲಿ 2 ಸೈಡು ಸುಟ್ಕೊಂಬಂದಿದ್ದೀನಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ 2 ಸೈಡು ದಾರ ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ಬ್ಲೌಸ್ ಪೀಸ್ ಹಾಗೆ ನಾವು ಕಟ್ ಮಾಡಿದ ಪೀಸ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ದಾರನ, ಅಂದರೆ ವೈಟ್ ಕಲರ್ ದಪ್ಪ ದಾರ ಇರುತ್ತಲ್ಲ, ಅದನ್ನು ತಗೊಂಡು ಹಾಕ್ತಾ ಇದ್ದೀನಿ. ಅಂದರೆ ಫಸ್ಟು ಪಿಂಕ್ ಕಲರ್ ಪೀಸ್ನ ತಗೊಂಡಿದ್ದೀನಿ. ಅದನ್ನು ಹೀಗೆ ನೀಟಾಗಿ ಮಧ್ಯದಲ್ಲೇ ಸೂಜಿನ ಪೋಣಿಸ್ತಾ ಬಟ್ಟೆನ ಹೀಗೆ ಫೋಲ್ಡಿಂಗ್ ಮಾಡ್ತಾ ಹೋದರೆ ಆಯಿತು. ನೋಡಿ, ಹೀಗೆ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ. ಹೀಗೆ ಬಟ್ಟೆ ಮಧ್ಯದಲ್ಲೇ, ಅಂದರೆ ಪೀಸ್ ಏನಿರತ್ತಲ್ಲ ಅದರ ಮಧ್ಯದಲ್ಲೇ ಬರಬೇಕು ಸೂಜಿ. ಆ ಕಡೆ ಈ ಕಡೆ ಹೋದರೆ ಹಾರ ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟಾಗಿ ಸೆಂಟರ್ ಪಾರ್ಟ್ ನೋಡಿಕೊಂಡು ಸೂಜಿನ ಹಾಕ್ಕೊಳ್ತಾ ಹೋಗಬೇಕು. ಸೂಜಿ ಚಿಕ್ಕದಿದ್ದರೆ ಮತ್ತೊಂದು ಸರಿ ಬಟ್ಟೆನ ಎಳ್ಕೊಂಬಿಟ್ಟು ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೋದು. ಇವಾಗ ನೋಡಿ, ಪಿಂಕ್ ಕಲರ್ದು ಆಯಿತು. ಪಿಂಕ್ ಆದಮೇಲೆ ನಾನು ನೆಕ್ಸ್ಟು ಆರೆಂಜ್ ಕಲರ್ ಪೀಸ್ನ ತಗೋತಾ ಇದ್ದೀನಿ. ಇದನ್ನು ಸಹ ಅದೇ ರೀತಿ ಸೆಂಟರಲ್ಲಿ ಇಟ್ಕೊಂಡು ಹಾಕ್ಕೊಂಡು ಹೋಗಬೇಕು.
ಅರೇಂಜ್ ಆಯಿತು. ಒಂದ್ಸಲ ಕರೆಕ್ಟಾಗಿ ನೋಡಿಕೊಂಡು ನಿಧಾನಕ್ಕೆ ಎಳ್ಕೋಬೇಕು. ನೆಕ್ಸ್ಟು ಬ್ಲೂ ಕಲರು, ಬ್ಲೂ ಆಯ್ತು. ಇವಾಗ ಬ್ಲೂ ಆದಮೇಲೆ ನೋಡಿ ಬ್ಲೂ ಕಲರ್ ಆಯಿತು. ಬ್ಲೂ ಕಲರ್ ಆದಮೇಲೆ ನಾನು ಗ್ರೀನ್ ಕಲರ್ನ ಪೀಸ್ನ ತಗೊಂಡು ಹಾಕ್ತಾಯಿದ್ದೀನಿ. ಗ್ರೀನ್ ಆಯಿತು. ಗ್ರೀನ್ ಆದಮೇಲೆ ರೆಡ್ ಕಲರ್ ಪೀಸು, ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದೆ ಹಾರ ಅಂದರೆ ಈ ಸ್ಟೆಪ್ಪಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಏನು ನಾನು ಪಿಂಕ್ ಹಾಕಿದ್ನಲ್ಲ ಅದನ್ನೇ ಫಸ್ಟ್ ಪಿಂಕ್ ಅದೇ ರೀತಿ ಕಂಟಿನ್ಯೂ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಹಾರನ 3 ಪಾರ್ಟ್ ಮಾಡಿದ್ದೀನಿ. ಇದು ಬಾಗಿಲೆ ಅಡ್ಡ ಭಾಗ ಏನು ಬರುತ್ತಲ್ಲ ಅಲ್ಲಿಗೆ ಬರುತ್ತೆ, ಇದು 2 ಸೈಡಿಗೆ ಬರುತ್ತೆ. ಇವಾಗ ನಾನು ನೋಡಿ ಇದನ್ನು ಒಂದನ್ನು ಬಿಟ್ಟು ಇದೇನಿದೆಯಲ್ಲ ಇದಕ್ಕೆ ನೋಡಿ ಈ ಥರ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ ಮಳೆಗೆ ಹಾಕೋದಕ್ಕೆ ಅಂತ. ಇದಕ್ಕೂ ಅಷ್ಟೇ ನಾಟ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. 4 ಕಲರ್ ಹಾಕಿಬಿಟ್ಟು ಅಂದರೆ 3 ಮಾಡ್ಕೊಂಡಿದ್ದೀನಿ. ಇವಾಗ 3 ಸೇರಿಸ್ಬಿಟ್ಟು ಕರೆಕ್ಟ್ ಸೈಜೆಲ್ಲ ನೋಡಿಕೊಂಡು ನಾಟ್ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಒಂದೇ ಸೈಜಿಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ನಾಟ್ ಹಾಕಿ ರೆಡಿಯಾಗಿದೆ. ಅದೇ ರೀತಿ ಮತ್ತೊಂದು ಕುಚ್ಚನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದೇನು ಎಂಡ್ ಇದೆಯಲ್ಲ ಇದನ್ನು ಒಂದು ಎಂಡಿಗೆ ಈ ರೀತಿ ಸೇರಿಸಿ ಗಂಟು ಹಾಕ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದ್ದೀನಿ. ಇವಾಗ ಈ ಸೈಡ್ಗೂ ಇದನ್ನೆರಡು ಸೇರಿಸಿ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 2 ಸೈಡಿಗೂ ಈ ರೀತಿ ರೆಡಿಯಾಗಿದೆ, ಸಪ್ರೇಟು. ಇವಾಗ ಇದೇನಿದೆಯಲ್ಲ ಅಂದರೆ ಮಧ್ಯ ಪಾರ್ಟ್ಗೆ ಬರೋ ಅಂಥದ್ದು ಅದೊಂದಕ್ಕೂ ಸಹ ಹೀಗೆ ಹುಕ್ಕಿಗೆ ಹಾಕೋ ಹಾಗೆ ನಾಟ್ ಹಾಕ್ತಾ ಇದ್ದೀನಿ. ನೋಡಿ 2 ಸೈಡು ಹಾಗೆ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಬರುತ್ತೆ. ನೋಡಿ ಇದು ಸೆಂಟರ್ ಪಾರ್ಟ್ಗೆ ಬರುತ್ತೆ, ಮತ್ತು ಈ ಸೈಡ್ದು ಮತ್ತು ಈ ಸೈಡ್ಗೆ ಹೀಗೆ ಇದು ಬರುತ್ತೆ. ನೋಡಿ ನಾನಿಲ್ಲಿ ಸಪ್ರೇಟ್ ಮಾಡಿದ್ದೀನಲ್ಲ, ಇದನ್ನು ಹೀಗೆ ಸಪ್ರೇಟಾಗಿ ಹುಕ್ಕಿಗೆ ಹಾಕಿದರೆ ಆಯಿತು. ನೋಡಿ, ಇಲ್ಲ ಅಂತಂದರೆ ನಿಮಗೆ ಸಿಂಗಲ್ ಇದು ಬೇಕು ಇದು ಮಾತ್ರ ಬೇಕು ಅಂದಾಗ ಸಹಿತ ಇದಿಷ್ಟನ್ನೇ ಹಾಕ್ಕೋಬೋದು. ಇಲ್ಲ ಮತ್ತು ಇದು ಮಾತ್ರ 2 ಸೈಡಿಂದ ಮಾತ್ರ ಬೇಕು ಅಂದಾಗ ಸೈಡಿಂದ ಮಾತ್ರ ಹಾಕ್ಕೋಬೋದು. ಇದು ಒಂದು ಒಳ್ಳೆ ಯೂಸ್ ಆಗುತ್ತೆ ತೋರಣ. ನಿಮಗೆಲ್ಲ ಈ ತೋರಣದ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮನೆಯಲ್ಲೇ ಇರುವ ಬ್ಲೌಸ್ ಪೀಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸುಂದರವಾದ ಬಾಗಿಲು ತೋರಣನ ನಾವು ಮಾಡ್ಬೋದು. ಮತ್ತು ನಮ್ಮ ಬಾಗಿಲನ್ನ ತುಂಬ ಗ್ರ್ಯಾಂಡ್ ಆಗಿ ಅಲಂಕರಿಸ್ಕೋಬಹುದು. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.
ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಸಹ ಈ ಮನೆಯಲ್ಲಿ ಉಳಿದಿರೋ ಬ್ಲೌಸ್ ಪೀಸ್ನಿಂದ ಇದು ಸುಂದರವಾದ ಈ ರೀತಿ ಹಾರನ ಮಾಡಿ ಮನೆ ಬಾಗಿಲನ್ನ ಚಂದವಾಗಿ ಅಲಂಕರಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching friends.